ರೀಸೆಂಟ್ ಆಗಿ ರಿಲೀಸ್ ಆಗಿರುವಂತಹ ಎಪ್ಸ್ಟೀನ್ ಫೈಲ್ ಅಲ್ಲಿ ಒಂದು ಫೋಟೋ ಬಗ್ಗೆ ತುಂಬಾನೇ ಚರ್ಚೆ ಆಗುತ್ತೆ ಅಂಡ್ ಅದು ಬಂದು ದ ಫೋಟೋ ಆಫ್ ಜೆಫ್ರಿ ಎಪ್ಸ್ಟೀನ್ ವಿತ್ ಮೈಕಲ್ ಜಾಕ್ಸನ್. ಅಂಡ್ ಹಾನೆಸ್ಟ್ಲಿ ಐ ಸಿ ನಥಿಂಗ್ ರಾಂಗ್ ಇನ್ ದಿಸ್ ಬಿಕಾಸ್ ಮೈಕಲ್ ಜಾಕ್ಸನ್ ಕಿಂಗ್ ಆಫ್ ಪಾಪ್ ಕಲ್ಚರ್ ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಜೀಸಸ್ ಗಿಂತನೂ ಜಾಸ್ತಿ ಫೇಮಸ್ ಇದ್ರು ಅಂತ ಫ್ಯಾನ್ಸ್ ಆರ್ಗ್ಯೂ ಮಾಡ್ತಾರೆ. ಸೊ ಅಷ್ಟು ಪಾಪ್ಯುಲರ್ ವ್ಯಕ್ತಿ ಜೊತೆ ಎಪ್ಸ್ಟೀನ್ ಏನು ಬೇರೆ ಯಾರಿದ್ರು ಫೋಟೋ ಎಳೆಯೋದಕ್ಕೆ ಆಸೆ ಪಡ್ತಾರೆ. ಸೊ ಆಫ್ಟರ್ ದಿಸ್ ಫೋಟೋ ವೆಂಟ್ ವೈರಲ್ ಒಂದು ಡಿಬೇಟ್ ಶುರು ಆಗುತ್ತೆ. ಜೆಫ್ರಿ ಎಪ್ಸ್ಟೀನ್ ಮಾಡಿರುವಂತಹ ಕ್ರೈಮ್ಸ್ ಅಲ್ಲಿ ಮೈಕಲ್ ಜಾಕ್ಸನ್ ಕೂಡ ಪಾರ್ಟ್ ಆಗಿದ್ರ ಅಥವಾ ಅವ್ರು ಅದನ್ನ ಎಕ್ಸ್ಪೋಸ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರ ಅಂತ. ಹೌದು, ಎಪ್ಸ್ಟೀನ್ ಫೈಲ್ ಅಲ್ಲಿ ಮೈಕಲ್ ಜಾಕ್ಸನ್ ಹೆಸರು ಬರುತ್ತೆ ಅಂಡ್ 1,000ಕ್ಕೂ ಹೆಚ್ಚು ವಿಕ್ಟಿಮ್ಸ್ ಅಲ್ಲಿ ಇಲ್ಲಿವರೆಗೂ ಕೇವಲ ಒಬ್ಳೆ ಮೈಕಲ್ ಜಾಕ್ಸನ್ ಹೆಸರು ತಗೊಂಡಿರೋದು. ಅಂಡ್ ಅದ್ರಲ್ಲೂ ಆ ವಿಕ್ಟಿಮ್ ಹೇಳ್ತಾಳೆ ಅವ್ರೇನು ಆತರ ಕೆಟ್ಟದ್ದು ಮಾಡಿಲ್ಲ ಅಂತ. 19th ಸೆಪ್ಟೆಂಬರ್ 1993 ಮೈಕಲ್ ಜಾಕ್ಸನ್ ಇಸ್ರಾಯೇಲ್ ನ ಟೂರ್ ಮಾಡ್ತಾರೆ ಅಂಡ್ ಅಲ್ಲಿ ಮಲ್ಟಿಪಲ್ ಶೋಸ್ ನ ಪರ್ಫಾರ್ಮ್ ಮಾಡ್ತಾರೆ. ಸೊ ಇಸ್ರಾಯೇಲ್ ನ ಟೂರ್ ಮುಗಿಸಿ ಬಂದಾದ್ಮೇಲೆ ಮೈಕಲ್ ಜಾಕ್ಸನ್ ಇಮಿಡಿಯೇಟ್ಲಿ ಒಂದು ಸಾಂಗ್ ನ ಬರೀತಾರೆ, ಪ್ಯಾಲೆಸ್ತೀನ್ ಡೋಂಟ್ ಕ್ರೈ ಅಂತ. ಪ್ಯಾಲೆಸ್ತೀನ್ ಕಡೆಗೆ ಓಪನ್ ಸಪೋರ್ಟ್ ತೋರಿಸ್ತಾ ಇಸ್ರೇಲ್ ಎಷ್ಟು ಕ್ರೂಯಲ್ ಇದೆ ಅಂತ ಈ ಒಂದು ಲಿರಿಕ್ಸ್ ಇಂಡೈರೆಕ್ಟ್ ಆಗಿ ಹೇಳ್ತಾ ಇರುತ್ತೆ. ಅಂಡ್ ಈ ಒಂದು ಲಿರಿಕ್ಸ್ ಪೇಪರ್ ಮೇಲೆನೆ ಉಳ್ಕೊಬಿಡ್ತು ಬಿಕಾಸ್ ಸೋನಿ ಮ್ಯೂಸಿಕ್ ಅವರು ಇದನ್ನ ಅಪ್ರೂವ್ ಮಾಡಿಲ್ಲ. ಜ್ಯೂಶ್ ಪೀಪಲ್ಗೂ ಹಾಗೂ ಮೈಕಲ್ ಜಾಕ್ಸನ್ಗೂ ಕೂಡಿ ಬರ್ದೇ ಇರೋದಕ್ಕೆ ಇದನ್ನು ಒಂದು ರೀಸನ್. ಸೊ ಮೈಕಲ್ ಜಾಕ್ಸನ್ ಈ ಒಂದು ಸಾಂಗ್ ಬರ್ದಿದ್ದು ಸ್ವಲ್ಪ ದಿನ ಆದ್ಮೇಲೆನೆ ಅವ್ರ ಮೇಲೆ ಫಾರ್ ದ ಫಸ್ಟ್ ಟೈಮ್ ಒಬ್ಬ ಮೈನರ್ ಹುಡುಗನ್ನ ಮೈಕಲ್ ಜಾಕ್ಸನ್ ಸೆಕ್ಷುಯಲಿ ಅಬ್ಯೂಸ್ ಮಾಡಿದ್ದಾರೆ ಅಂತ ಒಂದು ಕೇಸ್ ಹೊರಗಡೆ ಬರುತ್ತೆ. ಅಂಡ್ ಆ ಕೇಸ್ ಹಾಕಿರುವಂತಹ ಹುಡುಗ ಜಾರ್ಡನ್ ಚಾಂಡ್ಲರ್ ಅಂಡ್ ಆ ಹುಡುಗನ್ ತಂದೆ ಇವಾನ್ ಚಾಂಡ್ಲರ್, ಇವರಿಬ್ರು ಜ್ಯೂಶ್. ಈ ಜ್ಯೂಶ್ ಪರ್ಸನ್ ಇವಾನ್ ಚಾಂಡ್ಲರ್ ಏನು ಮೈಕಲ್ ಜಾಕ್ಸನ್ ಮೇಲೆ ಸೆಕ್ಷುಯಲ್ ಅಬ್ಯೂಸ್ ಕೇಸ್ ಹಾಕ್ತಾನೋ ಅದನ್ನ ಜಾಸ್ತಿ ಜನ ನಂಬಲ್ಲ ಅಂಟಿಲ್ ಮೈಕಲ್ ಜಾಕ್ಸನ್ ನ ಸ್ವಂತ ತಂಗಿ ಲಟೋಯಾ ಜಾಕ್ಸನ್ ಪಬ್ಲಿಕ್ ಅಲ್ಲಿ ಬಂದು ಹೌದು ನನ್ನ ತಮ್ಮ ಮೈಕಲ್ ಜಾಕ್ಸನ್ ಒಬ್ಬ ಪೀಡೋಫೈಲ್ ಅಂತ ಹೇಳಾದ್ಮೇಲೆ ಜನ ಇದನ್ನ ಜಾಸ್ತಿ ನಂಬ್ತಾರೆ. ಬಟ್ ಸ್ವಲ್ಪ ದಿನ ಆದ್ಮೇಲೆ ಇವಳೇ ಹೇಳ್ತಾಳೆ ಇಲ್ಲ ನನ್ನ ತಮ್ಮ ಮೈಕಲ್ ಜಾಕ್ಸನ್ ತುಂಬಾ ಒಳ್ಳೆಯವನು, ಅವನ ಬಗ್ಗೆ ಕೆಟ್ಟದಾಗಿ ಹೇಳೋದಕ್ಕೆ ನನ್ ಗಂಡ ನನಗ್ ಫೋರ್ಸ್ ಮಾಡಿದ್ದು ಅಂತ. ಸೊ ಈಗ ಲಟೋಯಾ ಜಾಕ್ಸನ್ ನ ಗಂಡ ಯಾರು? ಜೇಕ್ ಗಾರ್ಡನ್. ಅಂಡ್ ಗೆಸ್ ವಾಟ್, ಇವನು ಕೂಡ ಒಬ್ಬ ಜ್ಯೂಶ್. ಸರ್ಟನ್ ಗ್ರೂಪ್ ಆಫ್ ಜ್ಯೂಶ್ ಪೀಪಲ್ ಮೈಕಲ್ ಜಾಕ್ಸನ್ ಮೇಲೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅಟ್ಯಾಕ್ ಮಾಡ್ತಾನೆ ಇರ್ತಾರೆ. ಅಂಡ್ ಮೈಕಲ್ ಜಾಕ್ಸನ್ ಅವರ ವೆರಿ ಫೇಮಸ್ ದೇ ಡೋಂಟ್ ಕೇರ್ ಅಬೌಟ್ ಅಸ್ ಸಾಂಗ್ ಅಲ್ಲಿ ಒಂದು ಲಿರಿಕ್ಸ್ ಇದೆ, ಜಿವ್ ಮೀ ಸಿವ್ ಮೀ ಕಿಕ್ ಮೀ ಕೇಕ್ ಮೀ ಅಂತ. ಈ ಸಾಂಗ್ ಅಲ್ಲಿ ಈ ಒಂದು ವರ್ಡ್ ನ ಮೈಕಲ್ ಜಾಕ್ಸನ್ ಬೇಕಂತಾನೆ ಆಡ್ ಮಾಡ್ತಾರೆ ಟು ಶೋ ದ ಕ್ರೂಯಾಲಿಟಿ ಆಫ್ ಜ್ಯೂಶ್ ಪೀಪಲ್ ಟುವರ್ಡ್ಸ್ ಹಿಮ್. ಸೊ ಇನ್ನು ಜೆಫ್ರಿ ಎಪ್ಸ್ಟೀನ್ ಕೂಡ ಒಬ್ಬ ಜ್ಯೂಶ್ ಅಂಡ್ ಅವನು ಇಸ್ರಾಯೇಲ್ ನ ಸೀಕ್ರೆಟ್ ಏಜೆಂಟ್ ಇದ್ದ ಅಂತಾನು ಅಲಿಗೇಷನ್ಸ್ ಬರ್ತಾ ಇದೆ. ಹೂ ನೋಸ್, ಮೈಕಲ್ ಜಾಕ್ಸನ್ ಎಪ್ಸ್ಟೀನ್ ಬಗ್ಗೆನೂ ಎಕ್ಸ್ಪೋಸ್ ಮಾಡ್ಲಿಕ್ಕೆ ನೋಡಿದ್ರು ಬಟ್ ಅಷ್ಟರಲ್ಲೇ ಅವ್ರದ್ದು ತುಂಬಾ ಮಿಸ್ಟೀರಿಯಸ್ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಡೆತ್ ಆಗೋಯ್ತು.